ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬ್ಲೌಸ್ ಕಟಿಂಗ್. ಸುಮಾರು ಟೈಪ್ ಕಟಿಂಗ್ ಮಾಡ್ತಾರ ಬ್ಲೌಸ್ನಾಗ. ಈಗ ಎಲ್ಲರೂ ಏನೈತಿ ಒಂದು 3-4 ಟೈಪ್ ಕಟಿಂಗ್ ಮಾಡ್ತಾರ. ನಾವು ಕೂಡ ಮಾಡ್ತೀವಿ. ಬಟ್ ಪ್ರಾಬ್ಲಮ್ ಏನಂದ್ರೆ ಮೆಜರ್ಮೆಂಟ್ ತಗೊಳತ್ನಾಗ ಚೆಸ್ಟ್ ಮೆಜರ್ಮೆಂಟ್ ತೊಗೊಂತೀವಿ. ಕೆಲವೊಬ್ರು 3 ಟೈಪ್ ತೊಗೊಂತಾರ. ಅಪ್ಪರ್ ಚೆಸ್ಟ್, ಮಿಡಲ್ ಚೆಸ್ಟ್, ನೆಕ್ಸ್ಟ್ ಡೌನ್ ಚೆಸ್ಟ್. ಇವು 3 ಟೈಪ್ ಮೆಜರ್ಮೆಂಟ್ ತೊಗೋತಾರ. ನಾವು ಕೂಡ ಏನೈತಿ ಒಂದು 2 ಟೈಪ್ ಮೆಜರ್ಮೆಂಟ್ ತಗೊಂತೀವಿ. ಸರಿ ರೀ. ಮೇನ್ ಟಾಪಿಕ್ ಎಲ್ಲದಕ್ಕೂ 3 ಟೈಪ್ಸ್ ಬ್ಲೌಸ್ ಮತ್ತೆ ಕಟೋರ್ ಬ್ಲೌಸ್, ಪ್ರಿನ್ಸಸ್ ಕಟ್ ಬ್ಲೌಸ್, 4 ಟೈಪ್ಸ್ ಬ್ಲೌಸ್. ಇವು ಇಷ್ಟಕ್ಕೂ ಏನೈತಲ್ಲ ಮೂಲ ಅಂದ್ರ ಪಾಯಿಂಟ್, ಮೇನ್ ಪಾಯಿಂಟ್ ಏನಿರುತ್ತೆ, ನಾವು ಅದನ್ನ ಹೆಂಗ್ ಹಾಕ್ಬೇಕು, ಮೇನ್ ಪಾಯಿಂಟ್ ಹೆಂಗ್ ಕಟಿಂಗ್ ಮಾಡ್ಬೇಕು ಮತ್ತೆ ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದ ಟಾಪಿಕ್. ಬ್ಲೌಸ್ ಕಟಿಂಗ್ನಾಗ ಮೇನ್ ಬೇಕಾಗಿರೋದು ಎಫ್ ಪಾಯಿಂಟ್. ಚೆಸ್ಟ್ ಮೆಜರ್ಮೆಂಟ್ ಅಂತೂ ತಗೊಂಡ್ಬಿಡ್ತೀವಿ, ಬಟ್ ಎಫ್ ಪಾಯಿಂಟ್ ನಮಗೆ ಸಿಗಲ್ಲ. ಸರಿ ರೀ. ಈಗ ಎಫ್ ಪಾಯಿಂಟ್ ತೆಗೆದ್ಬಿಟ್ಟಿವಿ ಅಂದ್ರೆ ಅದು ಒಂದೇ ಎಫ್ ಪಾಯಿಂಟ್ ನೊಳಗ ನಾವು ಸುಮಾರು 4 ಟೈಪ್ ಬ್ಲೌಸ್ ಕಟಿಂಗ್ ಮಾಡ್ಬೋದು. ಒಂದನೇದು 3 ಟೆಕ್ಸ್, ಎರಡನೇದು 4 ಟೆಕ್ಸ್, ಮೂರನೇದು ಕಟೋರಿ, 4ನೇದು ಪ್ರಿನ್ಸಸ್ ಕಟ್. ಇವು ಇಷ್ಟು ಬ್ಲೌಸ್ಗೆ ಮೂಲ ಏನೈತಂದ್ರ ಎಫ್ ಪಾಯಿಂಟ್. ಇದು ಮೇನ್ ನೋಡ್ರಿ, ಇದು ತಲೆ ಇಟ್ಕೊಂಡ್ಬಿಡ್ರಿ. ಈ ಎಫ್ ಪಾಯಿಂಟ್ ಹೆಂಗ್ ತೆಗಿತಾರ, ಹೆಂಗ್ ತೆಗಿಬೇಕು ಅನ್ನೋದ ಟಾಪಿಕ್ ಇರ್ತದೆ. ವಿಡಿಯೋ ಪೂರ್ತಿ ನೋಡ್ಕೋರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಂಗ ಚಾನಲ್ ಶೇರ್ ಮಾಡ್ರಿ. ಸರಿ ರೀ, ಬರೀ ವಿಡಿಯೋ ಸ್ಟಾರ್ಟ್ ಮಾಡ್ರಿ. ಮೊದ್ಲ ಎಫ್ ಪಾಯಿಂಟ್ ತೆಗಿಬೇಕಂದ್ರ ನಾವು ಇದು ಚೆಸ್ಟ್ ಎಷ್ಟಿರುತ್ತೆ, 36 ಇಂಚ್ ಐತ್ಯಾ, 36 ಇಂಚ್ ಐತಿ ಚೆಸ್ಟ್. ಇದಕ್ಕ ಭಾಗಾಕಾರ ಮಾಡ್ಬೇಕು. 10 ಎಷ್ಟು ಬಂತು? 3.6 ಬಂತು. ಸರಿ ರೀ. ನಾವು ಅದೇ 3.6 ಇಲ್ಲೇ ಹಿಂಗ ಇಟ್ಕೊಂಡು ಒಂದು ಮಾರ್ಕ್ ಹಾಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನಮ್ದು 40 ಇಂಚ್ ಚೆಸ್ಟ್ ಇದಾವ ಅಂತ ತಿಳ್ಕೊರಿ. 40 ಇಂಚ್ ಚೆಸ್ಟ್ ಅದ. ಅವಾಗ ಏನ್ ಮಾಡ್ಬೇಕು? 40 ಬಾಗ್ಲೆ 40 ಬಾಗ್ಲೆ 10 ಎಷ್ಟು ಬಂತು? 4 ಇಂಚು ಬಂತು. ನಾವೇನ್ ಮಾಡ್ಬೇಕು? ಇಲ್ಲೇ 4 ಇಂಚು ಎಫ್ ಪಾಯಿಂಟ್ ಗ್ಯಾಪ್ ಇಡ್ಬೇಕಾಗತ್ತೆ. ಇದು ಅರ್ಥ ಆಯ್ತ್ರಿ, 1ನೇ ಪಾಯಿಂಟ್. ಇನ್ನ 2ನೇ ಪಾಯಿಂಟ್ ಏನಪ್ಪಾ ಅಂತಂದ್ರ ಎಫ್ ಪಾಯಿಂಟ್ ತೆಗ್ಯಾಕ ಮೇನ್ ಇದು 40 ಇರ್ಲಿ ಅಥವಾ 36 ಇರ್ಲಿ, 38 ಇರ್ಲಿ ಅಥವಾ 39 ಇರ್ಲಿ, ಎಷ್ಟೋ ಇರ್ಲಿ. ಈಗ ಫಾರ್ ಎಕ್ಸಾಂಪಲ್ ಈಗ ತೋರಿಸಿದೆ ನಾನು ಬಾಗ್ಲೆ ಮಾಡಿ, 10 ಬಾಗ್ಲೆ ಮಾಡಿ ಅದು ಎಷ್ಟು ಬರ್ತಲ್ಲ ಅಷ್ಟು ಇಲ್ಲೇ ಎಫ್ ಪಾಯಿಂಟ್ ಡಿಫ್ರೆನ್ಸ್ ಇಟ್ಕೊಂಡು ನಾವಿಲ್ಲಿ ಮಾರ್ಕ್ ಹಾಕೋಬೇಕಾಗತ್ತೆ. ಈ ತರ. ಇನ್ನ ಇಲ್ಲೇ 2.5 ಭಾಗಾಕಾರ ಮಾಡಿ ಇಷ್ಟು ಮಾಡ್ಬೇಕಾಗತ್ತೆ. ಸರಿ ರೀ. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್ ಜಸ್ಟ್ ಎಷ್ಟೇ ಇರಲಿ. ಫಾರ್ ಎಕ್ಸಾಂಪಲ್ ಈಗ 40 ಐತ್ರ್ಯಾ, ಇದ್ರ 40 ಐತಿ. ಇದಕ್ಕೆ ಇಲ್ಲೊಂದು ಪಾಯಿಂಟ್ ಕೊಟ್ಬಿಟ್ವಿ ಅಂದ್ರೆ ಇದು ಎಷ್ಟಾಗುತ್ತೆ? 4 ಆಗುತ್ತೆ. 0.0 ಆಗುತ್ತೆ. ಹೌದ್ರಿ. 4 ಇಂಚು ಎಫ್ ಪಾಯಿಂಟ್ ತಕೊಂಡ್ಬಿಡೋದು. ಈಗ ಸಪೋಸ್ 36 ಐತಿ, 36 ಐತಿ. ಇದಕ್ಕೆ ಇಲ್ಲಿ ಸೆಂಟರ್ ಒಂದು ಪಾಯಿಂಟ್ ಇಟ್ಟು 3.6 ಆಗುತ್ತೆ. 3.6 ಈಗ ನಾನು ಆಲ್ರೆಡಿ ಇಟ್ಕೊಂಡೇನಿ. ಇದೇ ಟೈಪ್ ತೆಗಿಬೇಕು. ಫಾರ್ ಎಕ್ಸಾಂಪಲ್ 38 ಐತಿ. ಇಲ್ಲಿ ಪಾಯಿಂಟ್ ಸೆಂಟರ್ ಕೊಟ್ಬಿಟ್ಟು ಅಂದ್ರೆ 3.8 ಆಗುತ್ತೆ. 3.8 ಎಫ್ ಪಾಯಿಂಟಿಗೆ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ಚೆಸ್ಟ್ ಎಷ್ಟೆಷ್ಟಿರುತ್ತೆ ಹಂಗಾರ ಮಾಡ್ಕೋಬಹುದು, ಭಾಗಾಕಾರ ಮಾಡಿ. ಇಲ್ಲ ಇದ್ರ ನಡ್ವರ್ಕ ಒಂದೊಂದು ಪಾಯಿಂಟ್ ಕೊಟ್ಬಿಟ್ವಿ ಅಂದ್ರೆ ನಮಗ ಲೆಕ್ಕ ಕರೆಕ್ಟ್ ಸಿಕ್ಬಿಡುತ್ತೆ. ಇದು 2ನೇ ಪಾಯಿಂಟ್ ಎಫ್ ಪಾಯಿಂಟ್ ತೆಗ್ಯಾಕ ಮೇನು. ಇನ್ನ ಇದ್ರಾಗ ಏನೈತಿ 3 ಟೆಕ್ಸ್ ಬ್ಲೌಸ್ ತೆಗೆಯೋದು. ಈ ಮಾರ್ಕು ಮತ್ತೆ ಈ ಮಾರ್ಕಿನ ನಡ್ವರ್ಕ 5 ಇಂಚ್ ಗ್ಯಾಪ್ ಅದ. ಇಲ್ಲಿ ಏನೈತಿ 2.5ಗೆ ಮಾರ್ಕ್ ಹಾಕೊಂಡು ಈ ತರ ಒಂದು ಮಾರ್ಕ್ ಹಾಕೊಂಡು ಇಲ್ಲಿಗೆ 1ನೇ ಡಾಚ್, ಇದು 2ನೇ ಡಾಚ್. ಇನ್ನ ಇಲ್ಲಿಂದ 4ಕ್ಕೆ 1 ಪಾಯಿಂಟ್ ಕಡಿಮೆ ಐತಿ. 4ಕ್ಕೆ 1 ಪಾಯಿಂಟ್ ಕಡಿಮೆ ಇಟ್ಟು ಇಲ್ಲೊಂದು ಮಾರ್ಕ್ ಹಾಕೊಂಡು ಇಲ್ಲಿಂದ ಇಲ್ಲೊಂದು ಟೆಕ್ಸ್ ಬರ್ತಾ ಈ ತರ 3 ಟೆಕ್ಸ್. ಅದು 3 ಟೆಕ್ಸ್ ಬ್ಲೌಸ್ ಆಯ್ತು. 4 ಟೆಕ್ಸ್ ಬ್ಲೌಸ್ ಏನೈತಲ್ಲ ಅದ ಏನೈತಿ ಇನ್ನೊಂದು ಟೆಕ್ಸ್ ಇಲ್ಲಿ ಹಾಕೊಂಡ್ಬಿಡೋದು.
4 ಟೆಕ್ಸ್ ಬ್ಲೌಸು ಆಯ್ತು, 3 ಟೆಕ್ಸ್ ಬ್ಲೌಸು ಆಯ್ತು. ಇನ್ನು ಕಟೋರಿ ಬ್ಲೌಸ್ ಇದ್ರಾಗ ಹೆಂಗೆ ತೆಗಿಬೇಕಂತಂದ್ರೆ, ಇದು ಕೊಳ್ಳಿರುತ್ತೀರಿ, ಕೊಳ್ಳಿಗೆ 2 ಟ್ಯಾಕ್ಸ್ ಬರಲ್ಲ ಕಟೋರಿ ಬ್ಲೌಸಿಗೆ. ನಾವು ಮಾರ್ಕ್ ಈ ತರ ಹಾಕಿದ್ವಿ ಅಂದ್ರೆ ಕಟೋರಿ ಬ್ಲೌಸು. ಇನ್ನು ಪ್ರಿನ್ಸೆಸ್ ಕಟ್ಟು, ಇದ ಮಾರ್ಕ್ನ ನಾವು ಈ ತರ ತಗೊಂಡು ಹೋಗ್ಬಿಟ್ವಿ ಅಂದ್ರೆ ಅದು ಪ್ರಿನ್ಸೆಸ್ ಕಟ್ ಆಗುತ್ತೆ. ಇದು ಸ್ವಲ್ಪ ಹಿಂಗ ಈ ತರ ಮಾಡ್ಬೇಕಾಗತ್ತೆ. ಸರಿ ರೀ. ಮೇನ್ ಇರೋದ FS ಪಾಯಿಂಟ್. ಇದು FS ಪಾಯಿಂಟ್ ನಾವು ಕರೆಕ್ಟ್ ತಕೊಂಡ್ಬಿಟ್ವಿ ಅಂದ್ರೆ, ಇನ್ನು ಇವು ಉಷ್ಟು ಬ್ಲೌಸಿಗೆ ಏನೈತಲ್ಲ ಮೇನ್ ಇರೋದ FS ಪಾಯಿಂಟ್. FS ಪಾಯಿಂಟ್ ಕರೆಕ್ಟ್ ಸಿಗಲ್ಲ. ಅದಕ್ಕೆ ಏನೈತಿ FS ಪಾಯಿಂಟ್ ಹೆಂಗ್ ತೆಗಿಬೇಕು ಅನ್ನೋದು ತೋರಿಸಿನಿ 2 ಟಿಪ್ಸ್ನಾಗ, 2 ಪಾಯಿಂಟ್ನಾಗ. ಒಂದೇದ್ದು ಭಾಗಾಕಾರಿ ಮಾಡಿನೂ ತೋರಿಸಿದೆ, ಎರಡನೇದ್ದು ಅದು ಭಾಗಾಕಾರ ಮಾಡ್ದೇನ ಜಸ್ಟ್ ಎಷ್ಟಿರುತ್ತೆ ಅದ್ರ ನಡ್ಬರ್ಕ್ ಒಂದು ಪಾಯಿಂಟ್ ಕೊಟ್ಟು ಅದು ಎಷ್ಟಾಗುತ್ತೆ ಅಷ್ಟ ಇಟ್ಟು ನಾವು FS ಪಾಯಿಂಟ್ ತೆಗಿಬೇಕು ಅನ್ನೋದು ತೋರಿಸ್ಕೊಟ್ಟಿನಿ. ಇನ್ನು ನೆಕ್ಸ್ಟ್ ಇದ ಒಂದು ವಿಡಿಯೋದಾಗ ನಿಮ್ಗೆ 3 ಬ್ಲೌಸ್ ಕಟ್ಟಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದು ಒಂದು ಐಡಿಯಾ ಕೊಟ್ಟಿನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಪರ್ಟಿಕ್ಯುಲರ್ ಆಗಿ ಕಟೋರಿ ಬ್ಲೌಸು, ಪರ್ಟಿಕ್ಯುಲರ್ ಆಗಿ 3 ಟೆಕ್ಸ್ ಬ್ಲೌಸು ಮತ್ತೆ 4 ಟೆಕ್ಸ್ ಬ್ಲೌಸು ಮತ್ತೆ ಕಟೋರಿ ಬ್ಲೌಸು ನೋಡ್ಬೇಕಂತಂದ್ರೆ ನಂದು ಹೆಸರು ಹೊಡೀರಿ ಯೂಟ್ಯೂಬ್ನಾಗ, ಅಸ್ಲಂ ಬೆಳೆಕುದ್ರಿ ಅಂತ ಚಾನಲ್ ಹೆಸರು. ಸರ್ಚ್ ಮಾಡ್ರಿ, ನನ್ನ ಚಾನಲ್ ಓಪನ್ ಆಗುತ್ತೆ. ಅದ್ರೊಳಗೆ ಪ್ಲೇನ್ ಬ್ಲೌಸು, 3 ಟೆಕ್ಸ್ ಬ್ಲೌಸು ಮತ್ತು ಕಟೋರಿ ಬ್ಲೌಸು ಕಟಿಂಗು ಸ್ಟಿಚಿಂಗು ಎಲ್ಲ ಕೂಡ ಹೇಳಿನಿ. ಪ್ರಿನ್ಸೆಸ್ ಕಟ್ ಒಂದೇ ಬರೋದೈತಿ, ಅದನ್ನು ಕೂಡ ತೊಗೊಂಡ್ಬರ್ತೀನಿ ಅಂತ. ನೆಕ್ಸ್ಟ್ ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಂಗೆ ಚಾನಲ್ ಶೇರ್ ಮಾಡ್ರಿ. ಸರಿ ರೀ, ಥ್ಯಾಂಕ್ ಯು.